ನಾನಂತೂ ಅನ್ಕೊಂಡಿರ್ಲಿಲ್ಲಪ್ಪ ಅಂತ ಈ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ಅಂತ. ಇಷ್ಟು ದೂರ ಬಂದ್ಬಿಟ್ಟಿದ್ದೀವಿ. ಯಾರೋ ಏನೋ ಹೇಳಿದ್ರು ಕಣ, ಇಲ್ಲ ಅದಾಯ್ತು ಇದಾಯ್ತು ಅಂತ, ಯಾರು ಏನು ಗೊತ್ತಾಗ್ತಿಲ್ಲ. ನೀವು ಹೇಳ್ತಿರೋದು ನಿಜ ಇರ್ಬೋದೇನೋ. ನನಗೂ ಯಾಕೋ ಹಂಗೆ ಅನ್ನಿಸ್ತಾ ಇದೆ. ಹೆಂಗೋ ಬಂದಿದ್ದೀವಿ, ಸೇಫಾಗಿ ಹೋಗೋಣ. ಅಲ್ಲ ಬರತ್ತಾ ಅಜ್ಜ ಏನೋ ಕುಡ್ದು ಹೇಳ್ತಂತ ಇವ್ರು ಅದನ್ನ ಹೇಳ್ತಿದಾರೆ ನೋಡು. ಕಣ ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಇನ್ನು ಸ್ವಲ್ಪ ದೂರ ಆಯ್ತಾ ಕಣ, ಬಾರ ಬೇಗ ಹೊರಟಾಗ್ತೀವಿ. 14 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀವಿ. ಅವಜ್ಜಿ ಹೇಳ್ದಂಗೆ ನಾವು ಅಲ್ಲಿಗೆ ಬಂದ್ಬೇಡ. ನಾವು ಇವಾಗ ಯಾವ ದಾರಿ ನಾವು ಹೋಗೋದು? ಯಾವ ದಾರಿ ಅದೇನೋ, ನಾವು ಹೋಗ್ತಿರೋದೇ ಟ್ರೆಕ್ಕಿಂಗಿಗೆ. ನನ್ಗೆ ಯಾಕೋ ಇದೇ ದಾರಿ ಅನ್ನಿಸ್ತೈತೆ. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ, ಬರೀ ಇದೇ ದಾರಿಗೆ ಹೋಗೋಣ. ಅವ ಅಜ್ಜ ಹೇಳಿದ ದಾರಿ ಇದೇನಾ? ನಾವು ಕೊನೆಗೂ ಕಾಡಿಗೆ ಬಂದ್ಬಿಟ್ಟ ಇರ್ಬೋದು ಅನ್ಸುತ್ತೆ. ಬರೀ ನೋಡೋಣ ಮುಂದೆ. ಯಾವ ದಾರಿ ಇದು? ಯಾವ್ದೋ ಕಾಡ್ ದಾರಿ ಕಣ ಇದು. ಏನದು? ಏನು ಸೌಂಡ್ ಏನು ಕೇಳಿಸಿದೆ? ಸೌಂಡು? ಏನೋ ಸೌಂಡು, ಏನೋ ಓದಂಗೈತಲ್ಲೋ. ಏನದು? ಏನು ಸೌಂಡ್ ಇದು? ಏನೋ ಇರಬೇಕು ಕಂಡ್ರು. ಭಯ ಆಗ್ತೈತಣ ನನಗೆ. ಯಾವುದೋ ಪ್ರಾಣಿ ಇರಬೇಕು. ಬರ್ರ, ಪ್ರಾಣಿ ಇರುತ್ತಾ? ಆಗ ನಾನು ಹೇಳಿಲ್ಲ ನಾವು ಇಲ್ಲಿ ದೆವ್ವ ಐತೆ ಅಂತ. ಕಾಡಿನ ಸವಾಸನು ಬೇಡ, ಟ್ರೆಕ್ಕಿಂಗ್ ಸವಾಸನು ಬೇಡ ಅಂತ ಹೇಳಿದೆ. ಆ ತಾತ ಹೇಳಿದ ಮಾತನ್ನು ಕೇಳಿಲ್ಲ. ಏನಪ್ಪ ಹೇಳೋದು, ಏನಪ್ಪ ಮಾಡೋದೀಗ? ಅಯ್ಯೋ ರಕ್ತ.